ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಕುಂಭಮೇಳದಲ್ಲಿ ಕಾಲ್ ತುಳಿತ ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸರ್ಕಾರ ಇಲ್ಲಿವರೆಗೂ ಒಪ್ಪಿಕೊಂಡಿರೋದು ಒಂದು ಕಡೆ ಆಗಿದೆ ಅಂತ. ಆದರೆ ಸ್ವತಂತ್ರ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಬಿಡಿ, BJPಯ ಪಾದ ಸೇವೆ ಮಾಡಿಕೊಂಡಿರುವಂತಹ ಮಾಧ್ಯಮಗಳನ್ನು ಬಿಡಿ, ಸ್ವತಂತ್ರ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ದೈನಿಕ್ ಭಾಸ್ಕರ್ ಅಂತ ಪತ್ರಿಕೆಗಳು ಹೇಳ್ತಾ ಇದ್ದಾವೆ, ಸಾಕಷ್ಟು ಕಡೆ ಕಾಲ್ ತುಳಿತ ಆಗಿದೆ, ಒಂದು ಕಡೆ ಅಲ್ಲ ಅಂತ. ಕೆಲವು ಸಂಸ್ಥೆಗಳಂತೂ 6 ಕಡೆ ಕಾಲ್ ತುಳಿತ ಆಗಿದೆ, 100 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. 1500 ಜನ ಮಿಸ್ಸಿಂಗ್ ಅಂತ ತೋರಿಸಲಾಗ್ತಿದೆ. ಆ ಮಿಸ್ಸಿಂಗ್ ಜನ ಎಲ್ಲಿದ್ದಾರೆ? ಈ ಟೆಕ್ನಾಲಜಿ ಕಾಲದಲ್ಲಿ ಯಾರದೋ ಒಬ್ಬರು ಮೊಬೈಲ್ ತಗೊಂಡು ತಮ್ಮ ಸಂಬಂಧಿಗಳಿಗೆ ಫೋನ್ ಮಾಡಬಹುದಾದಂತಹ ಈ ಸಂದರ್ಭದಲ್ಲಿ, ಈ ಕಾಲಘಟ್ಟದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಹೇಗೆ ಸಾಧ್ಯ? ಅಷ್ಟು ಜನ ಜೀವ ಬಿಟ್ಟಿದ್ದಾರೆ. ಇದೆಲ್ಲವೂ ನಡೀತಿರಬೇಕಾದ್ರೆ ಕೆಲವರು ದುರಹಂಕಾರ, ಸ್ವಯಂ ಘೋಷಿತ ಸ್ವಾಮೀಜಿಗಳು, ಸ್ವಯಂ ಘೋಷಿತ ದೇವದೂತರು ಏನು ಹೇಳ್ತಾರೆ ಅಂದರೆ, ಅವರು ಯಾರೂ ಸತ್ತಿಲ್ಲ, ಅವರು ಮೋಕ್ಷ ಪಡ್ಕೊಂಡಿದ್ದಾರೆ. ಗಂಗಾ ನದಿಯ ತೀರದಲ್ಲಿ, ಗಂಗಾ ನದಿಯ ದಡದಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿರುವವರು ಸತ್ತಿಲ್ಲ, ಮೋಕ್ಷ ಪಡ್ಕೊಂಡಿದ್ದಾರೆ. ಅವರ ಆಯಸ್ಸು ಅಷ್ಟೇ ಇತ್ತು, ಹಾಗಾಗಿ ಅವರು ಹೋಗಿದ್ದಾರೆ, ಅವರಿಗೆ ಮೋಕ್ಷ ಸಿಕ್ಕಿದೆ ಅಂತ. ಅಂತಹ ಅಮಾನವೀಯವಾದಂತಹ ಹೇಳಿಕೆಗಳನ್ನು ಕೊಟ್ಟವರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂಥದ್ದು ಧೀರೇಂದ್ರ ಶಾಸ್ತ್ರಿ, ಭಾಗೇಶ್ವರ್ ಧಾಮ್ನ ಧೀರೇಂದ್ರ ಶಾಸ್ತ್ರಿ. ಈ ವ್ಯಕ್ತಿ ಸ್ವಯಂ ಘೋಷಿತ ದೇವಮಾನವ. ದಿನ ಬೆಳಗಾದರೆ ಧರ್ಮದ್ವೇಷ ಬಿತ್ತೋದೇ ಈ ಮನುಷ್ಯನ ಕೆಲಸ. ಈ ವ್ಯಕ್ತಿ ಹೇಳಿರುವಂಥದ್ದು ಅವರು ಮುಕ್ತಿ ಪಡ್ಕೊಂಡಿದ್ದಾರೆ ಅಂತ. ಆದರೆ ಇದರ ವಿರುದ್ಧ ಶಂಕರಾಚಾರ್ಯರಲ್ಲಿ ಒಬ್ಬರಾಗಿರುವಂಥ ಅವಿಮುಕ್ತೇಶ್ವರಾನಂದ ಸ್ವಾಮಿ ಸರಸ್ವತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಹೇಳುವವರಿಗೆ ಬುದ್ಧಿ ಇದೆಯಾ, ಅವರಿಗೆ ಕಾಮನ್ ಸೆನ್ಸ್ ಇದೆಯಾ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಯಾರು ಹೇಳ್ತಿದ್ದಾರೋ ಕಾಲ್ ತುಳಿತಕ್ಕೆ ಒಳಗಾದವರು ಮುಕ್ತಿ ಪಡ್ಕೊಂಡಿದ್ದಾರಂತ, ಅವರನ್ನು ಕರ್ಕೊಂಬನ್ನಿ, ಅವ್ರಿಗೂ ಮುಕ್ತಿ ಕೊಡ್ಸೋಣ, ನಾನೇ ತಳ್ಳುತ್ತೀನಿ, ತುಳಿಸ್ಕೊಂಡು ಸತ್ತರೆ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಈ ಭಾಗೇಶ್ವರ್ ಧಾಮ್ನಂತಹ ಅಯೋಗ್ಯ ಮನಸ್ಥಿತಿಯ, ಅಮಾನವೀಯ ಮನಸ್ಥಿತಿಯ ವ್ಯಕ್ತಿಗಳಿಗೆ ಒಂದು ರೀತಿ ಚಡಿಯೇಟನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಯಾರೋ ಒಬ್ಬರು ಕಾಮನ್ ಸೆನ್ಸಿಂದ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವಿಮುಕ್ತೇಶ್ವರಾನಂದ ಸ್ವಾಮಿ ಹೇಳಿರುವಂತಹ ಮಾತು, ಇದಕ್ಕೆ ಹೊಣೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಪೋಸ್ಟಿಂದ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡಬೇಕು, ಅವರಿಂದನೇ ಈ ಅವ್ಯವಸ್ಥೆಗಳು ಆಗಿರುವಂತಹದ್ದು ಅಂತ. ಆದರೆ ಯೋಗಿ ಆದಿತ್ಯನಾಥ್ ಮತ್ತು ಪಟಾಲಂ, ಅವರ BJP ಪಟಾಲಂ, ಯಾರ ತಲೆಗಾದರೂ ಇದನ್ನು ಕಟ್ಟಿಬಿಡಬೇಕು, ಪ್ಲಸ್ ಸಾವುಗಳನ್ನು ಮುಚ್ಚಿಡಬೇಕು ಅಂತ. ಇಲ್ಲಿವರೆಗೆ ಹೇಳಿರೋದು ಕೇವಲ 30 ಜನ ಜೀವ ಬಿಟ್ಟಿದ್ದಾರೆ ಅಂತ. TV9 ಪತ್ರಕರ್ತರು ಪೋಸ್ಟ್ ಮಾರ್ಟಮ್ ನಡೆಯೋ ಜಾಗಕ್ಕೆ ಹೋದಾಗ, ಆಸ್ಪತ್ರೆ ಶವಾಗಾರಕ್ಕೆ ಹೋದಾಗ ಅಲ್ಲಿ ಫೋಟೋಗಳ ಲಿಸ್ಟ್ ಇತ್ತು. ಫೋಟೋಗಳ ಲಿಸ್ಟ್ ಮೇಲೆ ನಂಬರ್ 54 ಅನ್ನೋವರೆಗೆ ಇತ್ತು. ಅದನ್ನು ವಿಡಿಯೋ ಮಾಡ್ತಿದ್ರೆ ಪೊಲೀಸರು, ಅಧಿಕಾರಿಗಳು ಓಡ್ ಬಂದು ತಡೆದ್ರು, ಗಲಾಟೆ ಹಚ್ಕೊಂಡ್ರು. ಆ ಪತ್ರಕರ್ತನನ್ನು ಹೊರಗೆ ದಬ್ಬಿ ಗೇಟ್ ಹಾಕ್ಕೊಂಬಿಟ್ರ ಬಿಲ್ಡಿಂಗ್. ಅದು ಏನು ಬಚ್ಚಿಡ್ತಿದ್ದೀರಿ? 1500 ಜನ ಮಿಸ್ಸಿಂಗ್ ಅಂತ ತೋರಿಸ್ತಾ ಇದ್ದಾರೆ. ಒಂದು ಕಡೆ ಎಲ್ಲ 6 ಕಡೆ ನಡೆದಿದೆ, 5 ಕಡೆದು ಇವರು ವಿವರಗಳನ್ನೇ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಿದೆ. ಎಲ್ಲವನ್ನು ಬಚ್ಚಿಡ್ತಾ ಇದ್ದಾರೆ. ಅವಿಮುಕ್ತೇಶ್ವರಾನಂದ ಸ್ವಾಮಿ ಹೇಳುವಂತೆ ಇದು ಸಂಪೂರ್ಣ ಅವ್ಯವಸ್ಥೆ, ಸಂಪೂರ್ಣವಾಗಿ ಅವ್ಯವಸ್ಥೆ. ಶಂಕರಾಚಾರ್ಯ ಪೀಠದಲ್ಲಿರುವ ವ್ಯಕ್ತಿನೇ ಹೇಳ್ತಿರ್ಬೇಕಾದ್ರೆ ಅವರ ಬೇರೆ ವಿಚಾರಗಳನ್ನು ನಾನು ಒಪ್ಪೋದೇ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಜನರ ಸಾವುಗಳ ಮೇಲೆ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ಹೊರಟಿರುವಂತಹ BJP ನಾಯಕರು, BJP ಸರ್ಕಾರಗಳ ಸಂದರ್ಭದಲ್ಲಿ ಅಂತಹವರು ಒಬ್ಬರು ಬಂದು ಹೇಳಿದಾಗ ಅಟ್ಲೀಸ್ಟ್ ಅದಕ್ಕೊಂದು ಬೆಲೆ ಬರುತ್ತೆ. ಜನಕ್ಕೆ ಕೇಳೋದಕ್ಕೆ ಒಂದು ಕಿವಿ ಇರುತ್ತೆ. ಯಾಕಂದರೆ ನಮ್ಮ ಜನ ಧರ್ಮಾಂಧತೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ. ಜನ ಸತ್ತೋಗಿದ್ದಾರೆ, ಜೀವ ಬಿಟ್ಟಿದ್ದಾರೆ. ತಮ್ಮ ವರ್ಚಸ್ಸು ಕಾಪಾಡ್ಕೊಳ್ಳೋದಕ್ಕೆ ಆದಿತ್ಯನಾಥ್, ಮೋದಿ, BJP ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. VVIP ಸಂಸ್ಕೃತಿಯನ್ನು ಬಿಡಿ, ಅದರಿಂದನೇ ಅಲ್ಲಿ ಕಾಲ್ ತುಳಿತ ಆಗ್ತಿದೆ. ಯಾಕಂದರೆ VVIPಗಳು ಬಂದಾಗ ನೀವು ಎಲ್ಲೆಲ್ಲೋ ಸಾವಿರಾರು ಜನರನ್ನ ನಿಲ್ಲಿಸ್ಬಿಡ್ತೀರಿ. ಅವರು ಒಮ್ಮೆಲೆ ಅವರು VIP ಹೋದ ತಕ್ಷಣ ಅವ್ರಿಗೆ ಗೇಟ್ ಓಪನ್ ಮಾಡ್ತೀರಿ, ಅವರು ಬಂದು ಒಬ್ಬರ ಮೇಲೆ ಒಬ್ಬರು ಬೀಳ್ತಿದ್ದಾರೆ. ಅಂದರೆ ನಿನ್ನೆ ಅಲ್ಲಿ ಉಪರಾಷ್ಟ್ರಪತಿಗಳ ಕುಟುಂಬ ಹೋಗಿದ್ದಕ್ಕೆ VVIP ಟ್ರೀಟ್ಮೆಂಟ್. ಧನ್ಕರ್ ಸಾಹೇಬರು ಗಂಡ ಹೆಂಡತಿ ಮೊಮ್ಮಗಳು ಹೋಗಿ ಸುತ್ತ
ಸುತ್ತ ಯಾರೂ ಬರೋಂಗಿಲ್ಲ, ದೂರ ದೂರ ನಿಲ್ಲಿಸಿ 20 ಜನ ಕ್ಯಾಮ್ರಾಮ್ಯಾನ್ಗಳು, 20 ಜನ ಸೆಕ್ಯೂರಿಟಿ, ಅವ್ರಿಗೆ ಸನ್ಮಾನ ಬೇರೆ. ಇಷ್ಟೆಲ್ಲ ಟ್ರ್ಯಾಜಿಡಿ ಆಗಿರಬೇಕಾದ್ರೆ ನಗ್ನಗ್ತ ಸನ್ಮಾನ ಬೇರೆ ಮುಖ್ಯಮಂತ್ರಿಗಳಿಂದ, ಯೋಗಿ ಆದಿತ್ಯನಾಥಿಂದ. ಒಬ್ಬರ ಮುಖದಲ್ಲೂ ಸಹ ಒಂದಷ್ಟು ಜೀವಗಳು ಹೋಗಿದ್ದಾವೆ, ಸಾವುಗಳನ್ನು ಬಚ್ಚಿಡುವಂತಹ ಕೆಲಸ ನಾವು ಮಾಡ್ತಿದ್ದೀವ ಇಲ್ವಾ ಅನ್ನೋ ಯೋಚನೆ, ದುಃಖ ಎಂಥದ್ದು ಇಲ್ಲ. ನಾವು ಮಾಡಿದ್ದೇ ಸರಿ, ಅಂಥದಕ್ಕೆ ಸರಿಯಾಗಿ ಇಂತಹ ವ್ಯಕ್ತಿಗಳು ಬೇರೆ, ಹೇಳಿಕೆಗಳು. ಸತ್ತವರು ಮೋಕ್ಷ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕುಂಭಮೇಳಕ್ಕೆ ಬರದೇ ಇರೋರು ದೇಶದ್ರೋಹಿಗಳು, ಗಡಿ ಕಾಯೋ ಯೋಧರು, ಊರು ಕಾಯೋ ಪೊಲೀಸರು, ಸಾಕಷ್ಟು ಜನ ಹೋಗೋಕ್ಕಾಗಲ್ಲ. ಅವರು ಹೋಗಬೇಕು ಅಂತ ಬಯಸಿದ್ರೂ ಹೋಗೋಕ್ಕಾಗಲ್ಲ. ಸೊ ಅವರೆಲ್ಲ ದೇಶದ್ರೋಹಿಗಳ. ಯಾವುದ್ಯಾವುದೋ ಸನ್ನಿವೇಶದಲ್ಲಿ, ಯಾವುದ್ಯಾವುದೋ ಸಂಕಷ್ಟದಲ್ಲಿ ಸಿಲುಕೊಂಡಿರ್ತಾರೆ. ಹೋಗೋದಕ್ಕೆ ದುಡ್ಡು ಇರಲ್ಲ, ನಂಬಿಕೆ ಇದ್ದರೂ ಹೋಗೋದಕ್ಕೆ ದುಡ್ಡು ಇರಲ್ಲ. ಅವರು ದೇಶದ್ರೋಹಿಗಳ. ನಂಬಿಕೆನೇ ಇಲ್ಲ, ಯಾರೋ ನಂಬುತ್ತಿದ್ದಾರೆ, ನಾವು ಅದನ್ನು ಅವಮಾನಿಸೋದಿಲ್ಲ, ಅಗೌರವಿಸೋದಿಲ್ಲ, ಅವ್ರು ಮಾಡ್ಕೊಳ್ಳಿ, ನಾವು ತಟಸ್ಥರಾಗಿದ್ದೀವಿ ಅಂತಾರೆ. ಅವರು ದೇಶದ್ರೋಹಿಗಳ. ಎಂಥ ನೀಚತನದ ಪರಮಾವಧಿ ಹೇಳಿಕೆಗಳು ಇವೆಲ್ಲ. ಅಂತಹ ಹೇಳಿಕೆಗಳ ನಡುವೆ ಅವಿಮುಕ್ತೇಶ್ವರಾನಂದ ಸ್ವಾಮಿ ಅಂತವರು ಒಂದು ಮಾತು ಹೇಳಿರುವಂತಹದ್ದು, ಈಗ ಅಟ್ಲೀಸ್ಟ್ ಸಂಬಡಿ ಹ್ಯಾಸ್ ಸೆನ್ಸ್, ಯಾರಿಗೋ ಒಬ್ಬರಿಗೆ ತಲೆ ಮಾನವೀಯತೆ ಕಡೆ ಓಡ್ತಿದೆ ಕುಂಭಮೇಳದ ನಡುವೆ ಅಂತ ಸ್ವಲ್ಪ ಸಮಾಧಾನ ತರುತ್ತೆ. ಆದರೂ ಅವರ ಮಾತಿಗೆ ಬೆಲೆ ಇಲ್ಲ. ಈಗ ಅವರನ್ನು ಕಾಂಗ್ರೆಸ್ ಏಜೆಂಟ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏಜೆಂಟ್ ಅಂತೆ, ಶಂಕರಾಚಾರ್ಯ ಪೀಠದಲ್ಲಿರುವಂತಹ ವ್ಯಕ್ತಿ ಕಾಂಗ್ರೆಸ್ ಏಜೆಂಟ್ ಅಂತ ಟ್ರೋಲ್ ಆಗಬೇಕು. ಯಾಕೆ? BJPಯನ್ನು ಟೀಕೆ ಮಾಡಿದ್ದಕ್ಕೆ, BJP ಸರ್ಕಾರದ ಅವ್ಯವಸ್ಥೆಯನ್ನು ಟೀಕೆ ಮಾಡಿದ್ದಕ್ಕೆ. ಇದು ಸದ್ಯಕ್ಕೆ ಈ ದೇಶದಲ್ಲಿ ನಡೀತಾ ಇರೋದು. ಪ್ರತಿದಿನ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಯಾಕೆ ಅಂದರೆ ಮನುಷ್ಯರ ಸಾವುಗಳನ್ನು ಬಚ್ಚಿಟ್ಟು ಸಂಭ್ರಮದ ರೀತಿಯಲ್ಲಿಯೇ ಅದು ಮುಂದುವರಿಬೇಕು. ಆ ಸಂಭ್ರಮಕ್ಕೆ ನಾವೇ ಕಾರಣ ಅನ್ನೋ ರೀತಿಯಲ್ಲಿ ಜನ ನಂಬಬೇಕು. ನಾವು ಗ್ರೇಟ್ ಅನ್ನಿಸ್ಕೋಬೇಕು, ನಮ್ಮ ವ್ಯವಸ್ಥೆ ಗ್ರೇಟ್ ಅನ್ನಿಸ್ಕೋಬೇಕು. ಎಷ್ಟು ಜನ ಸತ್ತೋಗಿದ್ರು ಅದರ ಸಮಾಧಿ ಮೇಲೆ ನಾವು ಕೂತ್ಕೊಂಡು ನಗ್ನಗ್ತಾ ಮಾತಾಡ್ತೀವಿ, ಯಶಸ್ಸು ನಮ್ಮದು, ನಾವು ಮಾಡಿದ್ದು ಅಂತ ತೋರಿಸ್ಕೊಳ್ತೀವಿ ಅಂತ ತೋರಿಸ್ತಿದಾರಲ್ಲ, ಅದು ಜನರಿಗೆ ಅರ್ಥ ಆಗಬೇಕು. ಹಾಗಾಗಿ ಪ್ರತಿದಿನ ಹೊಸ ಬೆಳವಣಿಗೆಗಳನ್ನು ಹೇಳಿದ್ದೇನೆ, ಹೇಳ್ತಾ ಇಲ್ಲ, ಹೊಸ ಬೆಳವಣಿಗೆಗಳನ್ನು ಹೇಳ್ತಾ ಇದ್ದೀನಿ. 6 ಕಡೆ ಕಾಲು ತುಳಿತ ಆಗಿದೆ ಅನ್ನುವಂತಹ ಸುದ್ದಿಗಳು ಈಗ ಬರ್ತಾ ಇದೆ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಇಲ್ಲ. ಸಾವಿನ ಸಂಖ್ಯೆಗಳ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. 1,500 ಜನ ಬದುಕಿದ್ದಾರ, ಸತ್ತೋಗಿದ್ದಾರ, ಒಬ್ಬರು ಬಾಯಿ ಬಿಡ್ತಾ ಇಲ್ಲ. ಒಟ್ಟಿನಲ್ಲಿ ಪ್ರಯಾಗರಾಜ್ ಕುಂಭಮೇಳದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರಾಗಿದೆ. ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು ಅಂದ್ಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡಬೇಕಾದಂತಹ ಪರಿಸ್ಥಿತಿ ಜನರಿಗೆ ಒದಗಿ ಬಂದಿದೆ. ಪ್ರಶ್ನೆ ಮಾಡಿದವರನ್ನು ಕಾಂಗ್ರೆಸ್ ಏಜೆಂಟ್ ಅನ್ನಲಾಗ್ತಿದೆ. ಅದರ ನಡುವೆ ಅವಿಮುಕ್ತೇಶ್ವರಾನಂದ ಅಂತ ಸ್ವಾಮೀಜಿ ಅಂತಹ ವ್ಯಕ್ತಿಗಳು ಒಂದಷ್ಟು ಜನರಿಗೆ, ಯಾಕಂದರೆ ಅವರು ಹೇಳಿದ್ರೇ ಈ ಜನರ ಕಿವಿಗೆ ಒಂಚೂರು ಹೋಗೋದು, ಆ ಕಿವಿಗೆ ಹೋಗೋದು ಪ್ರಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ಇನ್ನೂ ಒಂದು 20 ದಿನದ ಮೇಲೆ ಅಲ್ಲಿ ಮಹಾಕುಂಭ ನಡೆಯುತ್ತೆ. ಇವರು ಈ ದರ್ಪ, ದುರಹಂಕಾರ, ಈ ನಾವೇ ಮಾಡಿದ್ದು ಅನ್ನೋದು, ಬಚ್ಚಿಡೋದು, ಅದನ್ನೆಲ್ಲ ಬಿಟ್ಟು ಜನರ ಜೀವ ರಕ್ಷಣೆ ಮಾಡೋದಕ್ಕೆ, ಏನು ಮಾಡೋದಕ್ಕೆ ಬೆಸ್ಟ್ ಪಾಸಿಬಿಲಿಟಿ ಇದೆಯೋ ಅದನ್ನು ಮಾಡಲಿ, ಆ ಬುದ್ಧಿ ಬರಲಿ ಯೋಗಿ ಆದಿತ್ಯನಾಥ್ ಮತ್ತು ಆಡಳಿತಕ್ಕೆ ಅಂತ ಹೇಳ್ದೆ ನಾನು ಮಾತನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.